ಶಟಸ್ಥಲದ ವಿರಕ್ತರೆಂದು ಚೆನ್ನಾಗಿ ನುಡಿದುಕೊಂಡು ಕಾವಿ ಕಾಶಾಂಬರವ ಹೊದ್ದು ಶಂಖ ಬಿಳಿಲು ದಂಡಗ್ರಹ ಹೊತ್ತುಕೊಂಡು ಕೂಳಿಗಾಗಿ ನಾನಾ ದೇಶವ ತಿರುಗಿ ಕಾಂಚನಕ್ಕಾಗಿ ಕೈಯೊಡ್ಡುವ ಪಂಚಮಹಾಪಾತಕರನ್ನು ಕಾಗೆಯ ಗರ್ಭದಲ್ಲಿ ಹುಟ್ಟಿಸಿ ಕಾ ಎಂದು ಕೂಗಿಸುತ್ತಿರ್ಪನು ನಮ್ಮ ಕಲಿದೇವರ ದೇವ. ಮಡಿವಾಳ ಮಾಚಿತಂದೆಯ ವಚನವನ್ನು ಎನ್ನ ಮನೋಮಂದಿರದಲ್ಲಿ ಭಕ್ತಿಯಿಂದ ಆರಾಧಿಸಿಕೊಂಡು ಇಂದಿನ ಒಂದು ಕಾರ್ಯಕ್ರಮದ ದಿವ್ಯ ಭವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮಹಾ ಮಾನವತಾವಾದಿ, ಅಧ್ಯಾತ್ಮ ಬಾನಂಗಳದ ಬೆಳ್ಳಿ ಚುಕ್ಕಿ, ಸ್ತ್ರೀ ಕುಲೋದ್ಧಾರಕ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಅಪ್ಪ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಆರಾಧಿಸಿಕೊಂಡು ಅದೇ ತೆರನಾಗಿ ಕಲ್ಯಾಣದ ಮಹಾ ಬೆಳಗಿನಲ್ಲಿ ಬೆಳಗಿದಂತಹ ಎಲ್ಲ ಬಸವಾದಿ ಶಿವಶರಣರನ್ನು, ಬಸವೋತ್ತರ ಯುಗದ ಶಿವಶರಣರನ್ನು, ಘನಮಠದಾರಿಯರನ್ನು ಕೂಡ ಎನ್ನ ಮನೋಮಂದಿರದಲ್ಲಿ ಆರಾಧಿಸಿಕೊಂಡು ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶರಣ ಬಂಧುಗಳೇ, ಶರಣಿಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿದ ಚಿಜ್ಯೋತಿಗೆ ಭಕ್ತಿಯ ಶರಣಾರ್ಥಿಗಳು. ಶರಣ ಬಂಧುಗಳೇ, ಸೆಪ್ಟೆಂಬರ್ 5 ಇವತ್ತು ಮರೆಯಲಾರದ ದಿನ. ಯಾಕಂದ್ರೆ ಬಸವ ಸಂಸ್ಕೃತಿಯನ್ನು ನಾವು ಇವತ್ತು ಎಲ್ಲೆಡೆ ಬಿತ್ತರಿಸುವಂತಹ ಒಂದು ದಿನ. ಯಾಕಂದ್ರೆ ಬಸವ ತತ್ವ ಪ್ರತಿಯೊಬ್ಬರ ಒಂದು ಜೀವನದ ಉಸಿರಾಗಬೇಕಾಗಿದೆ. ಅಂತ ಒಂದು ತತ್ವವನ್ನು ಜಗತ್ತಿಗೆ ತಿಳಿಸುವಂತಹ ಒಂದು ಅಭಿಯಾನ ಅದೇ ಒಂದು ಬಸವ ಸಂಸ್ಕೃತಿ ಅಭಿಯಾನ. ಇಡೀ ಜಗತ್ತಿನಲ್ಲಿ ಬಸವನ ಧ್ವಜವು ಎಲ್ಲ ಕಡೆ ಕೂಡ ಮೆರೆದಾಡಬೇಕು ಅಂತ ಒಂದು ಸುದೈವ ಇವತ್ತು ನಮ್ಮೆಲ್ಲರಿಗೆ ಒದಗಿ ಬಂದಿದೆ. ಒಂದ್ ಕಡೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಧರೆ ಹೆಚ್ಚಿ ಕಲಿ ಹೆಚ್ಚಿ ರಾಜರು ಅಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆಯನ್ನಿಟ್ಟು ಊರ ಉಣಿಪ ಕಾಲಕ್ಕೆ ಶರಣರು ಬಂದರು ಎನ್ನಿ ಕಲ್ಯಾಣ ಪಟ್ಟವು ಕಟ್ಟಿತ್ತು ಘನ ವೈಭವನಿ ಮೆರೆದಿತ್ತು ದಿಕ್ಕು ದಿಕ್ಕಿಗೂ ಬಸವನ ಧ್ವಜ ಮೆರೆದಾವು ಇದು ಸತ್ಯ ಕೂಡಲ ಚನ್ನ ಸಂಗಮ ದೇವ. ಇಂತಹ ಒಂದು ಶರಣರ ಸಂಸ್ಕೃತಿಯನ್ನು ಬಿಂಬಿಸುವಂತ ಶರಣರ ಆದರ್ಶಗಳನ್ನು ಇವತ್ತು ನಾವು ಬಿತ್ತುವಂತ ಒಂದು ಕಾರ್ಯಕ್ರಮ ಅದು ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವೆಲ್ಲರೂ ಕೂಡ ಬಸವಾಭಿಮಾನಿಗಳು, ಬಸವಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಕೊಂಡು ಏನ್ ಮಾಡಬೇಕಾಗಿದೆ, ಯಶಸ್ವಿ ಮಾಡಬೇಕಾಗಿದೆ. ಹಾಗಾಗಿ ನಮಗೆ ಶರಣರು ಏನು ನೀಡಿದ್ದಾರಪ್ಪ ಅಂದ್ರೆ, ಇಲ್ಲಿ ಮತ್ತೊಂದು ವಚನ ಏನಪ್ಪ ಅಂದ್ರೆ, ಈ ಎಲ್ಲವನ್ನು ನಾವು ಕಾರ್ಯಕ್ರಮ ಮಾಡಬೇಕಂದ್ರೆ ಏನ್ ಬೇಕು, ಮೊದಲು ಗುರುವಿನ ಆಶೀರ್ವಾದ ಬೇಕು. ಹಾಗಾಗಿ ಒಂದ್ ಕಡೆ ಅಕ್ಕಮಾಲಿಯಾಗಿ ಹೇಳ್ತಾಳೆ, ಶರಣ ಬಂಧುಗಳೇ, ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮನ ಕಂಡೆ, ಗುರುವಿನ ಕರುಣದಿಂದ ಪಾದೋದಕವ ಕಂಡೆ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ, ಚನ್ನಮಲ್ಲಿಕಾರ್ಜುನಯ್ಯ ನಾ ಉತ್ತರೊಡನೆ ಶ್ರೀ ಗುರು ವಿಭೂತಿ ಪಟ್ಟವ ಕಟ್ಟಿ ಲಿಂಗ ಸಾಹಿತ್ಯವ ಮಾಡಿದನಾಗಿ ನಾನು ಧನ್ಯಳಾದೆನು. ಇಂಥ ಒಂದು ಶರಣರ ಸಂಸ್ಕೃತಿಯ ಎಲ್ಲ ಕಡೆ ಬಿಂಬಿಸುವುದಕ್ಕಾಗಿ ಸೆಪ್ಟೆಂಬರ್ 5 ಇಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದೇವೆ. ಮಕ್ಕಳಿಗಾಗಿ ಈ ವಚನ ಸಂವಾದ ಕಾರ್ಯಕ್ರಮ ಆಗಿರ್ಬೋದು, ಪಥಸಂಚಲನ ಆಗಿರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದೇವೆ. ಹಾಗಾಗಿ ನಮ್ಮ ರಾಯಚೂರು ಜಿಲ್ಲೆ ಎಲ್ಲಾ ತಾಲೂಕಿನಲ್ಲಿರ್ತಕ್ಕಂಥ ಯುವಕರು, ಬಸವಾಭಿಮಾನಿಗಳು, ಎಲ್ಲಾ ಗ್ರಾಮದಿಂದ ಕೂಡ ಗ್ರಾಮಸ್ಥರು ಬಂದು ಈ ಒಂದು ಬಸವ ಸಂಸ್ಕೃತಿಯನ್ನು ನಾವು ಏನ್ ಮಾಡಬೇಕಾಗಿದೆ, ಯಶಸ್ವಿಗೊಳಿಸಬೇಕಾಗಿದೆ ಶರಣ ಬಂಧುಗಳೇ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮಾತನಾಡಬೇಕಂತ ಬಂದಿಲ್ಲ. ಯಾಕಂದ್ರೆ ನನಗೆ ಇನ್ನೂ ಅಷ್ಟು ಅನುಭವಿ ಕೂಡ ಅಲ್ಲ. ಏನು ಅಂದ್ರೆ ಬಸವಾದಿ ಬಸವ ಭಕ್ತರಿಗೆ ವಂದಿಸಿ ಈ ಒಂದು ಬಸವ ಸಂಸ್ಕೃತಿಯ ಅಭಿಯಾನದ ಕಾರ್ಯಕ್ರಮದ ನಿಮಿತ್ತ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ತಾಯಂದಿರಿಗೆ ನಮಸ್ಕರಿಸಿ, ಈ ಒಂದು ಕಾರ್ಯಕ್ರಮ ಅತ್ಯಂತ ಸೂಕ್ತವಾಗಿತ್ತು. ಈ ಅಭಿಯಾನದೊಳಗ ಬಸವ ಸಂಸ್ಕೃತಿಯ ಪ್ರಚಾರ ಪ್ರಸಾರ, ಸಮಾಜಕ್ಕೆ ಒಳಿತು ಆಗ್ತಕ್ಕಂಥ ವಿಷಯಗಳನ್ನು
ಸಮಾಜದಲ್ಲಿ ಬಿತ್ತರಿಸ್ತಕ್ಕಂಥ ಕಾರ್ಯಕ್ರಮ ಇದು ಆಗಿದೆ. ಹೀಗಾಗಿ 12ನೇ ಶತಮಾನದಲ್ಲಿ ಆ ಒಂದು ಬಸವೇಶ್ವರರು ಮಾಡಿರ್ತಕ್ಕಂಥ ಅನುಭವ ಮಂಟಪದ ಹಲವಾರು ಜನ ಶರಣರು ರಚಿಸಿರ್ತಕ್ಕಂಥ ಸಾಹಿತ್ಯವನ್ನು ಮತ್ತು ಬಸವಣ್ಣನವರು ರಚಿಸಿರ್ತಕ್ಕಂಥ ಸಾಹಿತ್ಯವನ್ನು ಈ ಸಾಂಸ್ಕೃತಿಕ ಲೋಕಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕು ಅಂತ ನನಗನ್ನಿಸ್ತದೆ. ನನಗಲ್ಲಿ ಬೇರೆ ಸೋಮವಾರಪೇಟೆ ಒಳಗೆ ಇವತ್ತು ಮಂಗಳ ಕಾರ್ಯಕ್ರಮ ಇದೆ, ಅಲ್ಲಿನೂ ಬರಲಿಕ್ಕೆ ಹೇಳಿದ್ದಾರೆ, ಹೋಗಬೇಕಾಗಿದೆ. ಅದಕ್ಕೆ 2 ಮಾತಾಡಿ ಹೋಗ್ತೀನಿ ಅಂತ ಹೇಳಿ ನಮ್ಮ ಹಿರಿಯರಲ್ಲಿ ವಿನಂತಿಸಿಕೊಂಡಿದ್ದೆ. ಬಸವಣ್ಣನವರು ಹೇಳಿರ್ತಕ್ಕಂಥ ತತ್ವವನ್ನು ನಿಜವಾಗಿ ಸಮಾಜ ಪಾಲಿಸಿದರೆ ಈ ಸಮಾಜ ಅತ್ಯಂತ ಉತ್ಕೃಷ್ಟಕ್ಕೂ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಸಮಾಜ ನಾವು ಒಬ್ಬರೇ ಅಲ್ಲ, ಇಡೀ ಸಮಾಜವನ್ನು ನಮ್ಮ ಜೊತೆಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ಭಾವನಾತ್ಮಕ ವಿಷಯಗಳನ್ನು ಬಿತ್ತರಿಸಿರ್ತಕ್ಕಂಥ ಶರಣ ಸಾಹಿತ್ಯವನ್ನು ನಾವು ಓದಿ ಅರ್ಥ ಮಾಡಿಕೊಂಡ್ರೆ ನಿಜವಾಗಿ ಜನ ಇವತ್ತು ಯಾರು ಯಾರಿಗೂ ಆಗೋದಿಲ್ಲ, ಯಾರು ಯಾರಿಗೂ ಬಡ್ದಾಡೋದಿಲ್ಲ, ಯಾರು ಯಾರಿಗೆ ದ್ವೇಷಿಸೋದಿಲ್ಲ, ಯಾರಿಗೆ ಇನ್ನೊಬ್ಬರಿಗೆ ಹೀಯಾಳಿಸೋದಿಲ್ಲ. ಅಂಥ ಒಂದು ಸನ್ನಿವೇಶ ಬಸವಣ್ಣನವರ ಆ ಸಾಹಿತ್ಯ ವಚನ ಮತ್ತು ಅವರ ಜೊತೆಯಲ್ಲಿ ಇರತಕ್ಕಂಥ ವಚನಕಾರರು ಇಡೀ ಸಮಾಜಕ್ಕೂ ಒಂದು ಒಳ್ಳೆಯ ಹಾದಿಯನ್ನು ತೋರಿಸಿದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ಈ ಬಸವ ಸಾಂಸ್ಕೃತಿಕ ಅಭಿಯಾನ ಅತ್ಯಂತ ಸೂಕ್ತವಾಗಿದೆ. ಇದನ್ನು ಈಗ ಒಬ್ಬರು ಹಿರಿಯರು ಹೇಳಿದರು, ವಾರ್ಡ್ ವೈಸ್ ತಿಳಿಸಬೇಕು. ಯಾವುದೇ ಆಗಲಿ ಇಂಟೆನ್ಸಿವ್ ಕಾರ್ಯಕ್ರಮ ಆಗಬೇಕು, ಒಂದು ಸಾಂಕೇತಿಕವಾಗಿ ಆಗಬಾರ್ದು ಅಂತಕ್ಕಂಥ ವಿಷಯ ಅವರು ತಿಳಿಸಿದ್ದಾರೆ. ಹಾಗೆ ಮಾತ್ರ ಅದು ನಿಜವಾದ ಬಸವಣ್ಣನ ಒಂದು ಅನುಯಾಯಿಗಳು ನಾವು ಅನಿಸಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಅದುಗಳೇ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇಲ್ಲಿ ಎಲ್ಲ ವಿದ್ವಾಂಸರು ಇದ್ದೀರಿ, ಬಸವಣ್ಣನ ಬಗ್ಗೆ ಅತ್ಯಂತ ಜ್ಞಾನ ಇರ್ತಕ್ಕಂಥವ್ರು ಇದ್ದೀರಿ, ತಿಳ್ಕೊಂಡ ಅಂತಕ್ಕವ್ರು ಇದ್ದೀರಿ. ನಾನು ಈಗ ಬೇರೆ ಇನ್ನ 2 ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ದಯಮಾಡಿ ಈ ಕಾರ್ಯಕ್ರಮದಲ್ಲಿ 5ನೇ ತಾರೀಕು ನಾನು ತಪ್ಪದೆ ಭಾಗವಹಿಸ್ತೀನಿ ಮತ್ತು ಭಾಗವಹಿಸ್ತಕ್ಕಂಥ ಜನರನ್ನು ಪ್ರೇರೇಪಣೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ನನ್ನ 2 ಮಾತನ್ನು. ಸಮಾನತೆಯ ಅಧಿಕಾರ, ಸಕಲ ಜೀವಪ್ರೇಮಿಯಾದಂಥ ಬಸವಣ್ಣನ ವಿಚಾರಗಳು ಇಡೀ ನಾಡಿನಾದ್ಯಂತ ಪಸರಿಸಲಿಕ್ಕೆ ಒಂದು ದೊಡ್ಡ ಅಭಿಯಾನ, ಒಂದು ಒಳ್ಳೆಯ ವಿಚಾರವನ್ನ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಒಂದು ಅಭಿಯಾನ ನಡೀತಿರೋದು ನಮ್ಮೆಲ್ಲರಿಗೂ ಬಹಳ ಒಂದು ಸಂತಸದ ವಿಷಯ. ಆದರೆ ಇವತ್ತು ಬಸವಣ್ಣನವರ ವಿಚಾರಗಳನ್ನ ಕೇಳೋದ್ರಿಂದಲ್ಲ, ಅದನ್ನ ಆಚರಣೆಗೆ ತರಬೇಕು ನಾವು. ಬಸವಣ್ಣವರು ಹೇಳಿದ್ರು, ದಿಟವನ್ನು ನುಡಿಯುವುದು ನುಡಿದಂತೆ ನಡೆಯುವುದು, ನಿಜವನ್ನು ಹೇಳಬೇಕು ಮತ್ತು ಅದರಂತೆ ನಡಿಬೇಕು. ಆದ್ರೆ ಇವತ್ತಿನ ಸಮಾಜದಲ್ಲಿ ಆ ವಿಚಾರನೆ ಬಹಳಷ್ಟು ಗೌಣ ಆದಂತಿದೆ. ಆಸೆ ಆಮಿಷಗಳು ಅತಿ ಹೆಚ್ಚಾಗ್ತಾ ಇದೆ. ಶಂಕರಪ್ಪನವರು ಹೇಳಿದ್ರು, ಬಸವಣ್ಣವರ ತತ್ವವನ್ನು ನಾವು ಅಳವಡಿಸಿಕೊಂಡ್ರೆ ಯಾವುದು ಬೇಕಿಲ್ಲ, ಪೊಲೀಸ್ ಸ್ಟೇಷನ್ ಬೇಕಿಲ್ಲ, ಇನ್ನೊಂದು ಬೇಕಿಲ್ಲ, ಇನ್ನೊಂದು ಬೇಕಿಲ್ಲ ಅಂತ ಹೇಳಿ. ಅದು ಬಹಳ ಸತ್ಯ. ಮತ್ತೆ ಪ್ರಾಸ್ತಾವಿಕ ಮಾತನಾಡಿದಂತ ರುದ್ರಪ್ಪನವರು ಕೂಡ ಒಳ್ಳೆಯ ವಿಚಾರಗಳನ್ನ ಹೇಳಿದರು. ಆದ್ರೆ ಆ ವಿಚಾರಗಳನ್ನ ಕೇಳೋದಕ್ಕೆ ಬಹಳ ಸುಂದರ ಅನಿಸ್ತದೆ. ಆದ್ರೆ ಎಷ್ಟು ಜನ ನಾವು ಇವತ್ತು ಆಚರಣೆಗೆ ತರ್ತಾ ಇದ್ದೀವಿ, ಅದನ್ನ ಇವತ್ತು ನಾವು ಮಂಥನ ಮಾಡಿಕೊಳ್ಬೇಕಾಗಿದೆ. ಬಸವಣ್ಣವ್ರು ಹೇಳಿದ್ರು, ಲಿಂಗವೇ ನಮಗೆ ಶ್ರೇಷ್ಠ, ಲಿಂಗ ಪೂಜೆ ಬಿಟ್ಟು ಇನ್ನೊಂದು ಮಾಡಬಾರದು ಅಂತೇಳಿ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಆದ್ರೆ ನಾವು ಎಲ್ಲರೂ ಏನಂತಂದ್ರೆ ಗುಡಿ ಗುಂಡಾರಗಳಿಗೆ ಹೋಗಿ ಮತ್ತೆ ವೈದಿಕ ಶಾಹಿಯನ್ನ ಇವತ್ತು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ನಾನು ನನ್ನ ಹೆಂಡತಿ ತಂಗಿ ಮನೆಗೆ ಹೋಗಿದ್ದೆ. ಅವರೆಲ್ಲ ತಯಾರಾಗಿ ಎಲ್ಲಿಗೋ ಹೊರಡಕ್ ತಯಾರಾಗಿದ್ರು. ಏನಮ್ಮ ಯಾವ ಕಡೆ ಬೇಕು? ಇಲ್ಲ, ನಾವು ವರಮಹಾಲಕ್ಷ್ಮಿ ಪೂಜೆ ಅಲ್ಲ, ಕಲ್ಲೂರಿಗೆ ಹೋಗಿ ನಾವು ವರಲಕ್ಷ್ಮಿ ಪೂಜೆ ಮಾಡಿ ಬರ್ತೇವೆ. ಹೌದಮ್ಮ, ಈ ಸ್ವಲ್ಪ ದಿನಗಳ ಹಿಂದೆ
ಆ ವರಲಕ್ಷ್ಮಿ ಮೈ ಮೇಲೆ ಹಾಕಿದ ಬಂಗಾರನೇ ಕಳ್ತನ ಆಯ್ತು. ಅವಾಗ ಎಲ್ಲಿಗೆ ಹೋಗಿದ್ಲು ನಿಮ್ಮ ವರಲಕ್ಷ್ಮಿ ಅಂತ ಕೇಳಿ 3 ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಬಂದಿದ್ರಲ್ಲಿ ತನಿಖೆ ಮಾಡ್ಲಿಕ್ಕೆ. ಏನಿದೆ ಅರ್ಥನೇ ಇಲ್ಲ. ಇವತ್ತು ನಾವು ಕೇಳ್ತೀವಿ, ಆಚರಣೆ ಬೇರೆ ಇರ್ತದೆ. ಇವತ್ತು ಎಂತ ಲಗ್ನಗಳಿಗೆ ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ, ಲಗ್ನಗಳಿಗೆ ಎಷ್ಟು ಅವೆಲ್ಲ ಆಚರಣೆಗಳು. ಬಸವಣ್ಣ ಅಂದ್ರೆ ಸರಳವಾಗಿ ಜೀವನ ಮಾಡಬೇಕು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅಂದ್ರೆ ದುಡಿಬೇಕು, ತಿನ್ಬೇಕಂತ ಹೇಳಿದ್ರು. ಆದ್ರೆ ಇವತ್ತು ಏನಾಗಿದೆ, ಕಳ್ತನವೇ ಕೈಲಾಸ ಆಗಿಬಿಟ್ಟು. ಕಳ್ತನವೇ ಕೈಲಾಸ. ಎಲ್ಲೆಲ್ಲ ನೋಡಿ ಎಲ್ಲಿ ಹೋಗಿ ನಮ್ದಂತೂ ಪರಿಸ್ಥಿತಿ, ರೈತರು ಎಲ್ಲಿ ಹೋಗಿ ಕೈ ಹಿಡಿತು ಅಂದ್ರೆ ಅಲ್ಲಿ ಮೋಸ. ಎಲ್ಲೆಲ್ಲ ಹೋಗಿ ಕೈ ಹಿಡಿ, ಮಾರಕ್ ಹೋದ್ರೆ ಮೋಸ, ತರಕ್ ಹೋದ್ರೆ ಮೋಸ. ಏನ್ ಮಾಡ್ಬೇಕು ಇಷ್ಟು ಈ ನಮೂನಿ ಬೆಳೆದ್ರೆ? ಇಂಥ ಒಂದು ಸನ್ನಿವೇಶದಲ್ಲಿ ಏನಂದ್ರೆ ಇಂಥ ಅಭಿಯಾನ ಬಹಳ ಮುಖ್ಯವಾದ ಅಂಶ ಆಗ್ತದೆ ಇವತ್ತು ನಮಗೆ. ಆದ್ರೆ ಜನರ ಮನಸ್ಸಿನಲ್ಲಿ ಹೋಗ್ಬೇಕು ಆ ವಿಚಾರ. ಜನರ ಮನಸ್ಸಿನಲ್ಲಿ ಹೋದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯ, ಸರಳತೆಯನ್ನು ತರಲಿಕ್ಕೆ ಸಾಧ್ಯತೆ. ಇವತ್ತು ಆಡಂಬರದಿಂದ ಬಹಳಷ್ಟು ಜನ ಮರಳಾಗಿಬಿಟ್ಟಿದ್ದಾರೆ. ಬಸವಣ್ಣ ಅವರು ಏನಾದ್ರು ಅನುಭವ ಮಂಟಪದಲ್ಲಿ ಬಹಳ ವಿಷಯಗಳನ್ನು ಚರ್ಚೆ ಮಾಡ್ತಿದ್ರು. ಯಾವ ರೀತಿ ಇವರು ಯಾವುದೇ ಕಾಯಕ ಇದ್ರು ಅದು ಕಡಿಮೆ ಅಲ್ಲ, ದುಡಿದು ತಿನ್ನದೇ ಶ್ರೇಷ್ಠ ಅಂತನ್ನೋದ್ರ ಬಗ್ಗೆ ಬಹಳ ಗಮನ ಬಿಟ್ಟು ಅವರು ವಿಚಾರ ಮಾಡ್ತಿದ್ರು. ಇಂಥ ಒಂದು ಒಳ್ಳೆ ವಿಚಾರಗಳನ್ನ ಇವತ್ತು ನಾಡಿನಾದ್ಯಂತ ಪ್ರಚಾರ ಮಾಡಲಿಕ್ಕೆ ಹೊರಟಿರೋದು ಆ ಸ್ವಾಮೀಜಿಗಳಿಗೆ ನಿಜವಾಗಿ ಏನಂತಂದ್ರೆ ನಾವು ಅಭಿನಂದನೆ ಸಲ್ಲಿಸಬೇಕು. ಮತ್ತು ಈ ಸಂದರ್ಭದಲ್ಲಿ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಮತ್ತು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನು ಹಾಕಬೇಕು ಅಂತೇಳಿ ಯಾವ ರೀತಿ ಇವತ್ತು ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನೆಹರು ಅವರು ಇನ್ನಿತರ ನಮ್ಮ ದೇಶದ ನಾಯಕರ ಚಿತ್ರಪಟಗಳನ್ನ ಕಚೇರಿಗಳಲ್ಲಿ ಹಾಕ್ತಾರೆ. ಅದ್ರ ಜೊತೆಗೆ ಬಸವಣ್ಣವ್ರದನ್ನು ಹಾಕ್ಬೇಕಂತ ಘೋಷಣೆ ಮಾಡಿರುವಂತ ಸಿದ್ದರಾಮಯ್ಯನವರಿಗೂ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಇವತ್ತು ಈ ವಿಚಾರ ಬಹಳ ದೊಡ್ಡ ವಿಚಾರ, ಆದ್ರೆ ಅರಿಸಿಕೊಳ್ಳೋದು ಬಹಳ ಕಷ್ಟ. ಆದ್ರೂ ಕೂಡ ಒಂದು ಪ್ರಯತ್ನ ಏನ್ ನಡೀತದೆ ಅದನ್ನು ನಾವು ನಿಜವಾಗಿ ಎಲ್ಲರೂ ಗೌರವಿಸಬೇಕಾಗ್ತದೆ ಈ ಒಂದು ವಿಚಾರದಲ್ಲಿ. ಆ ನಿಟ್ಟಿನಲ್ಲಿ ಈ ಅಭಿಯಾನ ಏನ್ ನಡೀತದೆ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲೆಲ್ಲಿ ಯೂನಿಟ್ಗಳಿವೆ ಅಂದ್ರೆ ನಮ್ಮ ತಾಲೂಕಿನ 7 ತಾಲೂಕುಗಳಲ್ಲಿ ನಮ್ಮ ರೈತ ಸಂಘದ ಕಾರ್ಯಕರ್ತರಿಗೆ ಈ ವಿಚಾರವನ್ನು ತಿಳಿಸಿ ಅವರಿಂದ ಬೇರೆಯವರಿಗೆ ಸಹಿತ ರೈತರನ್ನ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಿಕ್ಕೆ ನಾನು ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ಎರಡು ಮಾತು ಮುಗಿಸಿ ನಮಸ್ಕಾರ. ನಮ್ಮ ಶಾಸಕರು ಸ್ಟ್ರೆಸ್ಗೆ ಬರಬೇಕಾಯ್ತು. 2 ಸಾರಿ ನಾನು ಫೋನ್ ಮಾಡಿದ್ದಾರೆ, ಇಲ್ಲ ಬರ್ತೀನಿ, ನಿಮ್ಮದು ಕಾರ್ಯಕ್ರಮನ ಹಂಗೆ ಮುಂದುವರಿಸ್ರಿ ಅಂತ. ಅದಕ್ಕಾಗಿ ನಾವು ಅನಿವಾರ್ಯವಾಗಿ ಅವರು ಹೇಳಿದ ಮೇಲೆ, ಯಾಕಂದರೆ ಅವ್ರ ನೇತೃತ್ವದಲ್ಲೇ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಒಂದೆರಡು ಮಾತಾಡಿದ ಮೇಲೆ ಇನ್ನು ಯಾರಾದರೂ ಚಿಂತಕರು ಮಾತಾಡ್ತಾರೆ. ಈ ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯರ ರಾಜನಗೌಡ್ರೆ ಮತ್ತು ಈಗೆಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಇನ್ನೊಬ್ಬರು ಸಿದ್ದನಗೌಡ ಮಕ್ಕಳು, ಜಾಲನಿ ಶರಣಪ್ಪನವರೇ, ವಿರೂಪಾಕ್ಷಪ್ಪನವರೇ, ರುದ್ರಪ್ಪಣ್ಣವರೇ, ಸರಮಗಳ ಸಕ್ರಿ ಅವರು ಎಲ್ಲ ಶರಣೆಯರೇ, ಬಹಳ ಜನ ಬಹಳ ಅರ್ಥಪೂರ್ಣವಾಗಿ ಈ ಒಂದು ತಮ್ಮ ಚಿಂತನೆಗಳನ್ನು ಶಂಕರಪ್ಪ ಅಣ್ಣನವರು ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ವಿರೂಪಾಕ್ಷಪ್ಪನವರು ಕೂಡ ಬಹಳ ಆಳವಾಗಿ ಬಸವ ತತ್ವವನ್ನು ಅಭ್ಯಾಸ ಮಾಡಿ, ಅವರು ಚಿಕ್ಕಪ್ಪನವರು ರಾಮಸ್ವಾಮಿ ನುಲಿ ಅವರು ನಿರಂತರವಾಗಿ ಬಸವ ತತ್ವಕ್ಕೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥವ್ರು. ಅಂಬಾಯಿನೂಲಿ ಕೂಡ ಅವರ ಹಾದಿಯಲ್ಲಿದ್ದಾರೆ. ವಿರೂಪಾಕ್ಷಪ್ಪನವರು ಕೂಡ ಯಾವಾಗ ನೋಡಿದ್ರೆ ಬಸವ ತತ್ವ, ನನಗೆ ಒಂದೇ ಮಾತು ಫೋನ್ ಮಾಡಿದೆ, ಇಲ್ಲ ಬಸವ ತತ್ವ ಇದಕ್ಕೆ ನಾನು ಮೊದಲು ಬರ್ತೀನಿ ಇಲ್ಲಿ ಅದಂತ ಕೇಳಿದರು. ಬಂದರು ಕೂಡ ಮಾತಾಡಿದರು. ಅವರು ಒಂದು ಮಾತು ಹೇಳಿದರು, 35 ವಾರ್ಡ್ನಲ್ಲಿ ನಮ್ಮ ಜನ ಎಲ್ಲೆಲ್ಲಿದ್ದಾರೆ, ನಾಳೆ ನಡೆಯುವ ಜಾಥಾದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಭಾಳ ಸಂತೋಷ. ಯಾಕಂದರೆ ಜಾಥಾ
ಪ್ರಭಾವ ಬೀರಬೇಕು ಸಮಾಜದ ಮೇಲೆ. ಬಸವ ತತ್ವ ಇರೋದೇ ಎಲ್ಲ ಸಮಾಜ ತುಳಿತಕ್ಕೊಳದಂಥ ಎಲ್ಲ ಕಾಯಕ ಯೋಗಿಗಳನ್ನ ಒಂದು ವೇದಿಕೆಗೆ ಬಸವಣ್ಣ, ಪ್ರಭು ಸಿದ್ದರಾಮಯ್ಯ 900 ವರ್ಷಗಳಿಂದ ಆ ಒಂದು ತಾತ್ವಿಕ ನೆಲೆಗಟ್ಟಿನ ಮೇಲೆ ತಂದರು. ಅದನ್ನು ಕಾಲಾಂತರದಲ್ಲಿ ಸ್ವಲ್ಪ ಗೌಣ ಆಗ್ತಾ ಇದೆ. ಅದನ್ನು ಪುನರ್ಜೀವನ ಮಾಡುವ ಒಂದು ಉದ್ದೇಶದಿಂದನೇ ಈ ಒಂದು ಜಾಥಾ ನಡೀತದೆ. ಪ್ರಥಮವಾಗಿ ನಾವು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಬಹಳ ಧನ್ಯವಾದಗಳು ಬರ್ತದೆ. ಯಾಕಂದರೆ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದರು. ಬಹಳಷ್ಟು ಜನ ವಿರೋಧ ಮಾಡಿದ್ರು ಕೂಡ ಅವರು ಘೋಷಣೆ ಮಾಡಿದ್ರು. ಇದು ಬಹಳ ದೊಡ್ಡ ಕೆಲಸ. ಇವತ್ತು ಜಗತ್ತಿನ ಯಾವ ಭಾಗದಲ್ಲಿ ಭಾರತನ ಗುರುಸ್ತಾ ಇದ್ದಾರೆ ಅಂತಂದರೆ ಮಹಾತ್ಮ ಗಾಂಧಿ, ಅಂಬೇಡ್ಕರ್, ತರುವಾಯ ಬಸವಣ್ಣ. ಆ ಮಟ್ಟದಲ್ಲಿ ಅವರ ಬಸವ ತತ್ವ ಇದೆ. ಬಸವ ತತ್ವ ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಾಂತರ ಆದ ಮೇಲೆ ಅದನ್ನು ಸ್ಟಡಿ ಮಾಡಿದಂಥ ಯುರೋಪಿಯನ್ರು, ಫಿಲಾಸಫರ್ಸು ಒಪ್ಕೊಂಡಿದ್ದಾರೆ. ಇಂಥ ದೊಡ್ಡ ತತ್ವನ ನಮಗೆ ಗೊತ್ತೇ ಇಲ್ಲ ಅಂತ. ಆ ತತ್ವ ಅವರು ಒಪ್ತಾ ಇದ್ದಾರೆ. ಆದರೆ ನಮ್ಮ ಜನ ನಾವ್ಯಾರು ಅದರ ವಾರಸುದಾರರಂತೆ ನಂಬ್ಕೊಂಡು ಇದ್ದೀವಿ, ನಾವು ಅದನ್ನು ಜಾರಿಗೆ ತರ್ತಾ ಇಲ್ಲ. ಅಲ್ಲಿ ಎಲ್ಲೇ ಒಂದು ಕಡೆ ಎಡುತ್ತಾ ಇದ್ದೀವಿ. ಅದನ್ನು ಮತ್ತೆ ನಾವು ಸರಿಪಡಿಸಿಕೊಳ್ಳುವ ಒಂದು ಉದ್ದೇಶದಿಂದ ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾಥಾದ ಹಿನ್ನೆಲೆಯಲ್ಲಿ ನಾವು ಕೆಲವಾರು ದಿವಸಗಳಿಂದ ನಾನು ಮೊದಲಿಂದಲೂ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಬಂಧು ಬಳಗ, ಅರಿವಿ, ಮಾಡಿಗೇರಿ, ನಿರ್ಮಾನ್ಯ, ಬೆಳೆದು ಇವರೆಲ್ಲ ಏನದ ಬಸವ ತತ್ವದ ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥ ಅವರು ನಾವೆಲ್ಲ ಚಿಕ್ಕಂದಿದ್ರು ಬಸವ ತತ್ವ. ನಮ್ಮಲ್ಲೆಲ್ಲ ನಮ್ಮ ಮಾಡಿಗೇರಿ, ನಮ್ಮ ಭಟ್ಗೋಳ ಮಾಮನವರು 90 ವರ್ಷ 100 ವರ್ಷ ಮುಂಚೆನೆ ದಲಿತರನ್ನ ಮನೆಗೆ ಕರ್ಕೊಂಡಿದ್ರು. ಅಷ್ಟೇ ಸ್ವಚ್ಛವಾಗಿದ್ರು, ಹಬ್ಬ ಚೆನ್ನಾಗಿದ್ರು. ಈ ಮಾತು ಈಗ ನಮ್ಮ ಭಾಗದಲ್ಲಿ ಬಹಳ ಪ್ರಚಲಿತ ಇದೆ. ಎಲ್ಲರೂ ಕೂಡ ಬಸವ ತತ್ವಕ್ಕೆ ಅಂಟಿಕೊಂಡು ಹೋದವರು. ಆ ಒಂದು ಇದರಲ್ಲಿ ಇದನ್ನು ನಾವು ಪ್ರಚಾರ ಮಾಡಬೇಕಾಗಿದೆ ಈ ಜಾಥಾ ಮುಖಾಂತರ. ನಾನು ಎಲ್ಲ ಸಮಾಜದವ್ರನ್ನ ಕರೆದೆ. ಅವರಿಗೆ ಕೆಲವರು ಅನಿವಾರ್ಯ ಕಾರಣಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದಲ್ಲಿ ಬರಲಿಲ್ಲ, ಕೆಲವರು ಊರಲ್ಲಿಲ್ಲ, ಶಾಂತಪ್ಪ ಅಣ್ಣವರು ಊರಲ್ಲಿಲ್ಲ, ಇನ್ನೂ ಕೆಲವರು ಬೇರೆ ಬೇರೆ ಸಮಾಜದವರು ಊರಲ್ಲಿಲ್ಲ. ನೆಕ್ಸ್ಟ್ ಬರ್ತೀವಿ 5ನೇ ತಾರೀಕು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸ್ತೀವಿ. ಎಲ್ಲರೂ ಭಾಗವಹಿಸಿ, ಯಾಕಂದ್ರೆ ಶ್ರಾವಣ ಮಾಸ ಇವತ್ತು ಪುರಾಣ ಮಂಗಲ್ ಇರೋದ್ರಿಂದ ಬಹಳಷ್ಟು ಶ್ರೀಗಳು ಬಂದಿಲ್ಲ. ಅವರೆಲ್ಲ ಹೇಳಿದ್ರು, ಇಲ್ಲ ನಾನು ಬೇರೆ ಕಾರ್ಯಕ್ರಮ ಇದೆ ಅದಕ್ಕೆ ಬಂದಿಲ್ಲ. ಕೆಲವರು ಕಬ್ಬುರದಲ್ಲಿ ಶಿಕ್ಷಣ ಬಹಳ ಬೇರೆ ಬೇರೆ ಇದಾದಕ್ಕೆ ಬಂದಿಲ್ಲ. ಬಟ್ 5ನೇ ತಾರೀಕಿಗೆ ದೊಡ್ಡ ಪ್ರಮಾಣದಾಗ ಎಲ್ಲ ಬರ್ತೀವಿ ಅಂತ ಹೇಳಿದ್ರೆ ಎಲ್ಲ ತಾಲೂಕಿನವರು ಕೂಡ ಎಲ್ಲ ಕಡೆ ನಾವು ಅಡ್ಡಾಡಿ ಬಂದಿದ್ವಿ. ಎಲ್ಲರೂ ಕೂಡ ಶ್ರಮ ವಹಿಸಿ ಮಾಡೋಣ, ಒಂದು ಬೇರೆಯವರಿಗೂ ಕೂಡ ಒಂದು ಮಾಡೆಲ್ ಆಗೋಂಥ ರೀತಿಯಲ್ಲಿ ಆ ಕಾರ್ಯಕ್ರಮ ರೂಪಿಸೋಣ. ಬಸವ ತತ್ವಗಳ ಅಲ್ಲಿ ಪ್ರತಿಬಿಂಬಿಸಬೇಕು. ಬೇರೆ ರೀತಿ ಕಾರ್ಯಕ್ರಮಕ್ಕಿಂತ ಭಿನ್ನವಾದಂಥ ಒಂದು ಕಾರ್ಯಕ್ರಮನ 5ನೇ ತಾರೀಕಿಗೆ ನಾವೆಲ್ಲ ಹಮ್ಮಿಕೊಳ್ಳರಿದ್ದಾರೆ. ನಮ್ಮ ಗಿರಿಶಂಕರ್ ಇದ್ದಾರೆ, ಎಲ್ಲರೂ ಹಿರಿಯರಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮನ ನಾವು ಯಶಸ್ವಿಗೊಳಿಸಬೇಕಾಗ್ತದೆ. ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಾವು ದಯವಿಟ್ಟು ಇನ್ನೂ ಸ್ವಲ್ಪ ಕುಂಡ್ರಿ. ರುದ್ರಪ್ಪಣ್ಣವರು 1-2 ಚಿಂತನೆಗಳನ್ನು ಹೇಳ್ತಾರೆ, ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅಷ್ಟರಲ್ಲಿ MLA ಅವರು ಬಂದರೆ ಇನ್ನೊಂದ್ಸರಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಮಾಡಿದ ಮೇಲೆ ಅವ್ರು ಬರಲಿಲ್ಲ ಅಂತಂದ್ರೆ ನಾವು ಸಭೆಯನ್ನು ಕನ್ಕ್ಲೂಡ್ ಮಾಡೋಣ. ಅಲ್ಲಿವರೆಗೆ ತಾವು ದಯವಿಟ್ಟು ತಾವೆಲ್ಲರೂ ಶಾಂತ ರೀತಿಯಿಂದ ಕೂಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿವರ ಕೊಡ್ತೇನೆ. ರುದ್ರಪ್ಪಣ್ಣವರು ಎಲ್ಲಿದ್ರೆ ಬರಬೇಕು. ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸತಕ್ಕಂಥ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರೇ ಹಾಗೂ ಈ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಈಗಾಗಲೇ ಸ್ನೇಹಿತರು ಎಲ್ಲರೂ ಮಾತನಾಡಿದ್ದಾರೆ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ರಾಜ್ಯ ಸರ್ಕಾರ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಘೋಷಣೆ ಮಾಡಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಅವ್ರ ಫೋಟೋವನ್ನು ಹಾಕಬೇಕು ಮತ್ತು ಇಡೀ ವಿಧಾನಸೌಧದಲ್ಲಿ ಮತ್ತು ಬ್ಯಾಂಗ್ಳೂರಿನಲ್ಲಿ ಸಹಿತ ಅದು ಕಾರ್ಯರೂಪಕ್ಕೆ ಬರಬೇಕು ಅಂತೇಳಿ ಕಟ್ಟುನಿಟ್ಟಾದಂಥ ಆದೇಶ ಮಾಡಿ. ಉದ್ದೇಶ ಇಷ್ಟೇ, ಕೇವಲ ಫೋಟೋ ಆಗೋದಿಲ್ಲ ಅಂತ ಬರೋದಿಲ್ಲ, ನಾಯಕನ ಮಾಡಬೇಕಂತದ್ರಲ್ಲಿ ಬರುವಂಥದ್ದೇನಿಲ್ಲ. ಅದನ್ನೆಲ್ಲರೂ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಬಸವಣ್ಣವರ ತತ್ವ ಸಿದ್ಧಾಂತ ಜಾತಿ ಧರ್ಮ ಈಗ ಇಲ್ಲದೆ ಅವರ ಬಂದಿರುವಂಥ ದಾರಿಯಲ್ಲಿ ಅವರು ನೀಡಿರ್ತಕ್ಕಂಥ ಅನೇಕ ವಚನಗಳ ಮುಖಾಂತರ ಇರ್ಬೋದು, ಅವರನ್ನೆಲ್ಲರೂ ನಾವು ಹಮ್ಮಿಕೊಂಡು ರಾಜ್ಯ
ಶಾಂತಿ ನೆಮ್ಮದಿಯಲ್ಲಿ ಇರಬೇಕು ಅನ್ನೋದೇ ಉದ್ದೇಶ. ಆ ದಿಶೆಯಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ಸಹಿತ ಇವತ್ತ ಹಿಂದಿನ ಸರ್ಕಾರ ಈ ಸರ್ಕಾರ ಸಹಿತ ಅತಿ ಹೆಚ್ಚು ಶ್ರದ್ಧಾ ಮತ್ತು ಭಕ್ತಿಯಿಂದ ಅಲ್ಲೆಲ್ಲ ಯೋಜನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಬರುವಂಥ ಪೀಳಿಗೆಗೆ ಆ ಬಸವಣ್ಣವರ ತತ್ವ ಸಿದ್ಧಾಂತ ಅಳವಡಿಸಿಕೊಳ್ಳಲಿಕ್ಕೆ ಒಂದು ಮಾರ್ಗದರ್ಶನ ಕೊಡಬೇಕೆಂಬುದೇ ಈ ಸರ್ಕಾರದ ಉದ್ದೇಶ ಇದೆ. ಆ ದಿಶೆಯಲ್ಲಿ ಇಡೀ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಅನೇಕ ಸಂಘಟನೆಗಳು ಇದಕ್ಕೆ ಪ್ರೋತ್ಸಾಹಿಸಿದ ಮುಖಾಂತರ ಮತ್ತು ನಮ್ಮ ರಾಯಚೂರಿನಲ್ಲಿ ಸಹಿತ ಹಿರಿಯರೆಲ್ಲ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳು ಯೋಜನೆಗಳು ಜಾರಿಗೊಳಿಸಿದ ಮುಖಾಂತರ ಆ ತತ್ವ ಸಿದ್ಧಾಂತಕ್ಕೆ ನಾವೆಲ್ಲರೂ ಬದ್ಧರಾಗಬೇಕೆಂಬುದೇ ನಮ್ಮ ಉದ್ದೇಶ. ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನ ನಮ್ಮೆಲ್ಲರಿಗೂ ದಾರಿದೀಪ ಆಗಬೇಕು. ಅದರ ಮುಖಾಂತರ ರಾಜ್ಯದಲ್ಲಿ ಎಲ್ಲರೂ ಸಮಾನರಾಗಿ ಸಮಾನತೆ ಕಾಪಾಡುವಲ್ಲಿ ನಮ್ಮ ಪ್ರಯತ್ನ, ಅದರ ಜೊತೆ ಶಾಂತಿ ನೆಮ್ಮದಿ ಅಳವಡಿಸಿಕೊಳ್ಳಲಿಕ್ಕೆ ನಮ್ಮ ಪ್ರಯತ್ನ ಇರಬೇಕೆಂಬುದೇ ಆ ಬಸವಣ್ಣವರ ಒಂದು ಅತಿ ಉದ್ದೇಶ ಆಗಿದೆ. ಆ ದಿಶೆಯಲ್ಲಿ ನಾವೆಲ್ಲರೂ ಮುಂದೆ ಹೋಗೋಣ ಅಂತ ಮಾತನ್ನು ಹೇಳಿ, ಈಗಾಗಲೇ ಅಧ್ಯಕ್ಷರಿದಂತೆ ತಾವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸಹಕಾರ ಇರ್ತದೆ ಮಾತನ್ನು ಹೇಳಿ ನನ್ನ ಮಾತನ್ನು ಕೇಂದ್ರದ ಒಂದು ಸಭೆಯನ್ನು ಹಮ್ಮಿಕೊಂಡಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಾಗನಗೌಡರು, ವೇದಿಕೆಯಲ್ಲಿರುವಂಥ ನಮ್ಮ ಸಮಾಜದ ಎಲ್ಲ ರಾಜನಗೌಡ್ರೆ, ಚಾಮರಾಜಪೇಟೆ ವಿರೂಪಾಕ್ಷ ಬರೋರೆ, ಸಿದ್ದನಗೌಡ್ರೆ, ಮತ್ತು ನಮ್ಮ ಇನ್ನೊಬ್ಬರ ಹಿರಿಯರಾದಂಥ ಮಾಜಿ ಅಧ್ಯಕ್ಷ ಅಧ್ಯಕ್ಷರಾದಂಥ ನಮ್ಮ ವಿಜಯಶಂಕರ್ ಅವರೇ ವೇದಿಕೆ ಮೇಲೆ ಬರಬೇಕಾಗಿತ್ತು. ಯಾಕೋ ಎಲ್ಲರಿಗೂ ನನ್ನ ಎಲ್ಲ ತಾಯಿಯಂದಿರಿಗೂ ಎಲ್ಲರಿಗೂ ನಮಸ್ಕಾರ. ಇವತ್ತ ಬಸವಣ್ಣಪ್ಪರ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಸಮಾಜದವರಿಗೆ ಅಪಾರ ಗೌರವ ಇದೆ. ಇವತ್ತು ನಾವು 800 ವರ್ಷದ ಹಿಂದೆ ನಾವೆಲ್ಲ ಲಿಂಗಾಯತ ಸಮಾಜಕ್ಕೆ ನಾವು ಲಿಂಗಧಾರಣ ಆಗಿದ್ದಿಲ್ಲ. 800 ವರ್ಷದ ಮುಂದೆ ನಾವು ಲಿಂಗಧಾರಣೆಯಾಗಿ ನಾವು ಪಂಚಮಪೀಠ ಸ್ವಾಮಿಯರಿಗೂ ಮತ್ತು ಬಸವಣ್ಣಪ್ಪನ ತತ್ವಕ್ಕೂ ಇಬ್ಬರಿಗೆ ಅಳವಡಿಸಿ ನಾವು ಇಷ್ಟು ದಿನ ಅವ್ರ ಮಾರ್ಗದರ್ಶನದಿಂದ ನಾವು ಉನ್ನತ ಮಟ್ಟದ ಏರಬೇಕಾದ್ರೆ ನಾವೇನಂತಾರಲ್ಲ, ನಾವು ಸುಳ್ಳು ಹೇಳ್ತಕ್ಕಂಥದ್ದು, ಮದ್ಯಪಾನ ಕುಡಿತಕ್ಕಂಥದ್ದು, ಯಾವುದೋ ಮೋಸವನ್ನು ತಿಂದ ಅಂತಕ್ಕಂಥ ಅವ್ರು ಹೇಳಿದಾಗ ನಾವು ಸ್ವಚ್ಛವಾಗಿ ಇದ್ದದಕ್ಕೆ ನಾವು ಇವತ್ತ ಭಾರತ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಲಿಂಗಾಯತರಿಗೆ. ಇವತ್ತು ಎಲ್ಲ ಸಮಾಜದವರಿಗೆ ಬಹಳಷ್ಟು ಲಿಂಗಾಯತ ಸ್ವೀಕಾರ ಮಾಡಿದ ಸಮಾಜದವ್ರಿಗೆ ಗೌರವ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನಾಗಿರಪ್ಪ ಅಂದ್ರೆ, ನಮ್ಮ ಸಮಾಜದಾಗ ರಿಸರ್ವೇಷನ್ ಕೊಟ್ಟಿದಾಗ ನಾವು ವಿವರಿಸುವ ಅಂತ ಬಳಸಿದ್ರೆ ನಮಗೇನು ಬೆನಿಫಿಟ್ ಸಿಗೋದಲ್ಲ. ನಾವು ಒಂದು ಶಕ್ತಿ ಬರೋದಿಲ್ಲ ಅಂತಕ್ಕಂಥ ಮಾತು ನಮಗೆ ಹೇಳಿದರು. ನಾವೆಲ್ಲರೂ ಕಲಿತು ಒಂದೇ ವೀರಶೈವ ಸಮಾಜ ಅಂತಕ್ಕಂಥ ಬರಬೇಕು ಮತ್ತು ಲಿಂಗಾಯತರ ಅಂತ ಬರಬೇಕು ನಮ್ಗೆ ಗೊತ್ತಲ್ಲ. ಈಗ ಎಲ್ಲರೂ ಶರಣರು, ನೀವೆಲ್ಲರೂ ಹಿರಿಯ ಕಲಿತು ಇವತ್ತು ಎಲ್ಲ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಯಲ್ಲಿ ನೀವೆಲ್ಲರೂ ನಮ್ಮ ಸಮಾಜದಲ್ಲಿ ಬಹಳ ಮಂದಿ ಈಗ ಸಂಖ್ಯಾಷ್ಟ ವರ್ಷಿ ಹಿಂದೂ ಅಂತ ಬರ್ಸಕೈತಾರೆ. ದಯಮಾಡಿ ಅದನ್ನ ಒಂದು ಪರಿವರ್ತನೆ ಆಗ್ಬೇಕಾದ್ರೆ ನೀವೆಲ್ಲರೂ ಒಂದು ಮೀಡಿಯಾದಲ್ಲಿ ಎಲ್ಲ ಪಂಚಪೀಠ ಸ್ವಾಮಿಯರು, ಬಸವ ತತ್ವರು ಕೂಡಿ ಒಂದು ಡಿಕ್ಲೇರ್ ಮಾಡಿದ್ರೆ ನಾವೆಲ್ಲರೂ ಒಂದೇ ನಾವು ನಾಳೆ ಜನಗಣತಿಯಲ್ಲಿ ಬಂದಾಗ ನಾವೆಲ್ಲ ಒಂದು ಕ್ಯಾಸ್ಟ್ ವರ್ಷಕ್ಕೆ ಅನುಕೂಲ ಆಗ್ತದೆ. ದಯಮಾಡಿ ನೀವೆಲ್ಲರೂ ಇವತ್ತ ಬಹಳ ಶ್ರಮಿಸಬೇಕಂತ ನಮ್ಮ ಜಿಲ್ಲೆ ಬಹಳಷ್ಟು ಪರಿವರ್ತನೆ ಆಗಿತ್ತು. ಆದರೆ ಸಂಖ್ಯಾಸ್ತಿತ್ತು ಇವತ್ತು ಹುಡುಗ ಆ ರೀತಿ ಆಗಬಾರ್ದು. ರಾಯಚೂರು ಜಿಲ್ಲೆ ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ಶಕ್ತಿ ತುಂಬಬೇಕಂತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗಾಗಿದೆ. ನಾವು ನೀವು ಕಲಿತು ಅದನ್ನು ಮಾಡೋಣ. ನಾವೆಲ್ಲರೂ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹಿರಿಯರಿಗೆ ಉದ್ದೇಶಿ ಅನುಮಾನ ಜೈ ಹೇಳಬೇಕು. ಅಭಿಯಾನ ಕಾರ್ಯಕ್ರಮ ಅಂಗವಾಗಿ ಕರೆದಿರ್ತಕ್ಕಂಥ ಸಭೆಯ ಎಲ್ಲ ಅತಿಥಿಗಳು, ಸಭಿಕರು ಎಲ್ಲರಿಗೆ ಶರಣಾರ್ಥಿ. ಬಹಳ ಮುಖ್ಯವಾಗಿ
ಒಂದನ್ನ ನಾನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತಿದ್ದೀನಿ. 12ನೇ ಶತಮಾನದಲ್ಲಿ ನಮ್ಮೆಲ್ಲರನ್ನ ಬಸವಣ್ಣನವರು ಅವನಾರವ 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 ಎಂದೆಳಿಸಿದರಯ್ಯ, ಇವ ನಮ್ಮವ ಎಂದೆಳಸಯ್ಯ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನ ಅಪ್ಪಿಕೊಂಡು ಲಿಂಗ ಕಟ್ಟಿ ನಮ್ಮನ್ನ ಸಮಾಜದಲ್ಲಿ ಮನುಷ್ಯರನ್ನಾಗಿ ಮಾಡಿರ್ತಕ್ಕಂಥ ಬಸವ ಕೇಂದ್ರದಲ್ಲಿ ಇವತ್ತು ಹಲವಾರು ವರ್ಷಗಳ ಊಹೆ ಇತ್ತು. ನಮ್ಮ ಸಣ್ಣಪ್ಪ ರಾಯಚೂರಿನ ನುಲಿ ರಾಮಸ್ವಾಮಿ ಅವರು ಬಹಳಷ್ಟು ಸಲ ಹೇಳ್ತಾ ಇದ್ರು, ನೀನು ಬಸವ ಕೇಂದ್ರಕ್ಕೆ ಬರಬೇಕು, ನೀನು ಅಲ್ಲಿನ ವಿಷಯಗಳನ್ನ ಹಂಚಿಕೊಳ್ಬೇಕು ಅಂತಕ್ಕಂಥ ಮಾತನ್ನ. ಸಂದರ್ಭ ಇವತ್ತು ನಮ್ಮ ಹಿರಿಯರು ನಾಗನಗೌಡರು ಅದನ್ನ ಒದಗಿಸಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ಒಂಥರ ಆನಂದದ ಭಾಷಣ. ಒಂದು ವಚನವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಲವುಗೆಟ್ಟ ಶಿಶು ತನ್ನ ತಾಯ ನರಸುವಂತೆ, ಬಳಿದಪ್ಪಿದ ಪಶು ತನ್ನ ಹಿಂಡ ನರಸುವಂತೆ, ಬಯಸುತ್ತಿದ್ದೇನಯ್ಯ ನಿಮ್ಮ ಭಕ್ತರ ಬರುವನು, ಬಯಸುತ್ತಿದ್ದೇನಯ್ಯ ನಿಮ್ಮ ಶರಣರ ಬರುವನು. ಇದು ಇವತ್ತು ನಾನು ಹಿಂಡನ್ನಾಗಲಿಕೊಂಡಿದ್ದೆ, ತಾಯಿಯನ್ನಾಗಲಿಕೊಂಡಿದ್ದೆ. ಇವತ್ತು ತಾಯಿ ಮನಸ್ಸು ಆ ಹೆಣ್ಣು ತಾಯಿ ಇವತ್ತು ನನ್ನ ಹಿಡಿದಪ್ಪಿಕೊಂಡು ಒಂದು ಸಭೆಗೆ ಕರೆಸಿರ್ತಕ್ಕಂಥ ಎಲ್ಲ ಶರಣರಿಗೆ ನಾನು ಶರಣಾರ್ಥಿಯನ್ನ. ಬಹಳ ಮುಖ್ಯವಾಗಿ ನಾವು ಇವತ್ತು ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣನವರ ವಿರುದ್ಧವಾಗಿ ನಡೀತಕ್ಕಂಥ ಪಿತೂರಿಗಳು, ಗೊಂದಲಗಳು, ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಸಾಹಿತ್ಯಗಳನ್ನ ನೋಡಿದಾಗ ಒಂದು ಸಲ ನಮಗೆ ರೋಮಾಂಚನ ಆಗುತ್ತೆ. ನಾವು ಎಲ್ಲಿದ್ದೀವಿ? ಇಡೀ ವಿಶ್ವಕ್ಕೆ ಮಾನವ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನ ಅನುಯಾಯಿಗಳು ನಾವು ಎಲ್ಲಿದ್ದೀವಿ? ನಾವು ಏನು ಮಾಡ್ತಾ ಇದ್ದೀವಿ? ಎಲ್ಲಿ ಅನ್ಕೊಂಡಿದೀವಿ? ನಾವು ಈ ಎಲ್ಲ ತಂತ್ರ ಕುತಂತ್ರಗಳನ್ನ ಮೆಟ್ಟಿ ನಿಲ್ಲಲಿಕ್ಕೆ ನಾವು ಯಾಕೆ ಹುದ್ದೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ಕಾದು ನೋಡೋ ಸಂದರ್ಭದಲ್ಲಿ ಇವತ್ತು ಎಲ್ಲ ಶರಣರು, ಮಠಾಧೀಶರುಗಳು ಇವತ್ತು ಮುಂದೆ ಬಂದಿರತಕ್ಕಂಥದ್ದು ಇಡೀ ದೇಶಕ್ಕೆ ಒಂದು ಬಸವಣ್ಣನವರ ಮತ್ತೊಂದು ಸಲ ಸಂದೇಶವನ್ನ ಸಾರಲಿಕ್ಕೆ ಇದೊಂದು ಮಾರ್ಗ ಅಂತಕ್ಕಂಥ ಹೇಳಲಿಕ್ಕೆ ನಾನು ಈಗೊಂದು ಸಾಂಸ್ಕೃತಿಕ ಅಭಿಯಾನ ಬಹಳ ಮುಖ್ಯವಾಗಿ ನಮ್ಮ ಮನಗಳಲ್ಲಿ ಬಸವಣ್ಣನ ವಿಚಾರವನ್ನು ನಾವು ಇಟ್ಕೊಳ್ಬೇಕಾಗಿದೆ. ನಮ್ಮ ಮನೆ ಮತ್ತು ಮನಗಳಲ್ಲಿ ಎರಡರಲ್ಲಿ ಕೂಡ ಇವತ್ತು ಆ ಬಸವಣ್ಣ ಯಾರನ್ನ, ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಜಾತಿ ಮತ ಪಂಥ ಭೇದ ಎಲ್ಲ ಮೆಟ್ಟಿ ನಿಂತಿರ್ತಕ್ಕಂಥವ್ರು, ಎಲ್ಲರೂ ಮೆಟ್ಟಿ ನಿಂತಿರ್ತಕ್ಕಂಥವ್ರು. ಇಡೀ ವಿಶ್ವಕ್ಕೆ ಮಾನವ ಕುಲ ಒಂದೇ ಅಂತಕ್ಕಂಥ ಹೇಳಿರ್ತಕ್ಕಂಥ ಸಾಧನೆ. ಜಾತಿ ವ್ಯವಸ್ಥೆ ಇಲ್ಲ, ಮತ ವ್ಯವಸ್ಥೆ ಇಲ್ಲ, ಭೇದ ಇಲ್ಲ, ಕಡಿಮೆ ಇಲ್ಲ, ಯಾರು ಇಲ್ಲ. ಇವತ್ತು ಆ ಮನಸ್ಸನ್ನ ಅಪ್ಪಿಕೊಳ್ತಕ್ಕಂಥ ಶರಣರು ಇವತ್ತು ಹೊರಗಡೆ ಬರಬೇಕಾಗಿದೆ. ಶರಣ ಸಂಸ್ಕೃತಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಸ್ಕೃತಿ ಇದೆ. ಶರಣ ಅಂತಂದ್ರೆ ಪ್ರತಿಯೊಬ್ಬರಿಗೆ ನಾವು ಒಳ್ಳೆಯದನ್ನ ಬಯಸ್ತಕ್ಕಂಥವ್ರು, ಅವರ ಇದನ್ನ ಬಯಸ್ತಕ್ಕಂಥ ಈ ಶರಣ ಸಂಸ್ಕೃತಿಯನ್ನ ಹೊರಗಡೆ ತರಲಿಕ್ಕೆ ಏನು ಅಭಿಯಾನ ಬರ್ತಾ ಇದೆಯಲ್ಲ, ಈ ಅಭಿಯಾನದಲ್ಲಿ ನಮ್ಮ ಸಮಾಜದ ವತಿಯಿಂದ ನಾವು ಏನನ್ನ ನಿಮ್ಮ ಜೊತೆಲಿ ಇರಬೇಕು, ಯಾವ ರೀತಿಯಲ್ಲಿ ಇರಬೇಕು, ಮತ್ತೆ 35 ವಾರ್ಡ್ಗಳಲ್ಲಿ ನೀವು ಯಾವತ್ತೇ ಕರೆದರೂ ಕೂಡ ನಿಮ್ಮ ಜೊತೆಲಿ ಇದ್ದು ಈಗ ಒಂದು ಕಾರ್ಯಕ್ರಮಕ್ಕೆ ನನ್ನ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀನಿ. ಈ ಸಂಸ್ಕೃತಿ ಬೆಳಿಬೇಕು, ಬಸವಣ್ಣ ವಿಚಾರ ಆಚಾರ ಪ್ರತಿಯೊಬ್ಬರ ಬಾಯಲ್ಲಿ ಬರ್ತಕ್ಕಂಥ ನಿಟ್ಟಿಗೆ ನಾವು ಈ ಕೆಲಸವನ್ನ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ಬಸವ ಕೇಂದ್ರದ ಎಲ್ಲ ಶರಣಾರ್ಥಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬಸವ ಚಿಂತನೆಯನ್ನು ಮುಂದೆ ಇಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಹೇಳಬಹುದು ಅಂತಂದ್ರೆ, ನಾವು ಇಲ್ಲಿವರೆಗೆ ಬರೀ ಕಾರ್ಯವನ್ನ ಮಾಡಿಕೊಂಡು ಕಾಯಕವೇ ಕೈಲಾಸ ಅಂತ ಹೇಳಿ ಬದುಕೊಂಡು ಬಂದವರು. ಇಂಥವ್ರೆ ಎಲ್ಲ ಕಡೆಗೆ ಬಂದು ಮಾತಾಡಿದ್ದು ಮಾತಿಂದ ಇನ್ನೊಬ್ಬರಿಗೆ ಮರಳು ಮಾಡಿದ್ದು ಕಮ್ಮಿ. ಅದಕ್ಕೆ ಹೆಚ್ಚಿಗೆ ಏನು ಹೇಳದನ್ನೇ ಈಗ ನಡೀತಿರೋದು
ನಾನು ಅನುಭವಕ್ಕೆ ಬಂದಿರೋದು. ನನ್ನ ಮುಂಚೆ ಒಂದು ಕಾಲಕ್ಕೆ ಲಿಂಗಾಯತ್ ಅಂತ ಹೇಳ್ಕೊಂಡು ಅಡ್ಡಾಡೋದೇ ಒಂದು ಪ್ರೌಡ್ ಫೀಲಿಂಗ್ ಇತ್ತು. ಈಗ ಅದನ್ನು ನಾವು ಗಾಡಿ ಹಿಂದೆ ಬರ್ಕೊಂಡು ಅಡ್ಡಾಡೋ ಕಾಲ ಬರ್ತಾ ಇದೆ ನಿಧಾನಕ್ಕೆ. ನಾನು ಲಿಂಗಾಯತ್ ಅಂತ ಹೇಳಿ ಬುದ್ಧಿ ಹಚ್ಕೊಳ್ಳೋದಂತೂ ಇಲ್ಲ, ಬಿಟ್ಟಿವಿ, ಅಳಿಸೋಗಿದೆ. ಲಿಂಗ ಕಟ್ಟೋದನ್ನು ಮಾಡ್ತೀವಿ. ಸೊ ಹೀಗಾಗಿ ಗಾಡಿ ಹಿಂದ ಅಥವಾ ಗಾಡಿ ಮುಂದೆ ಮಕ್ಕಳ ಹೆಸರು ಬರ್ಸೋ ಬಂದು ಲಿಂಗಾಯತ್ ಅಂತ ಹೆಸರು ಬರ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದು, ಈ ಬಸವಣ್ಣವರು ಎಲ್ಲಾ ಜಾತಿಯವ್ರನ್ನು ಎಲ್ಲಾರನ್ನೂ ಕರ್ಕೊಂಡು ಒಂದುಗೂಡ್ಸಾಕ ಅವ್ರು ಯಾವುದೋ ಇನ್ನೊಂದು ಜಾತಿಯಾಗಿ ಹುಟ್ಟಿದವರು ಮತ್ತೊಂದು ಹೊಸ ಒಂದು ಇದನ್ನೇ ಹುಟ್ಟು ಹಾಕಿದ್ರು. ಏನು ವೀರಶೈವ ಅಂತೇಳಿ, ಜಾತಿ ಬೇಡ ಅಂತ. ಸೊ ಬರ್ತಾ ಬರ್ತಾ ಜಾತಿ ಬೇಡ ಅಂದಿದ್ದು ಜಾತಿ ಹೆಚ್ಚಾಗ್ತಾ ಹೋಯ್ತು. ಇಲ್ಲಿ ಸ್ವಾಮಿಗಳಿದ್ರೆ ಅವರಿಗೆ ಕ್ಷಮಾಪಣೆ ಕೇಳಿ ಒಂದು ವಿಷಯ ಹೇಳ್ತೀವಿ. ಈ HK ಸೊಸೈಟಿ ಎಲೆಕ್ಷನ್ ನಡಿಬೇಕಾದ್ರೆ ಬರೀ ಸ್ವಾಮಿಗಳು ಮಾತ್ರ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿದ್ರು ಅಲ್ಲಿ. ಆ ಮೀಟಿಂಗ್ ಮಾಡಿದಾಗ SV ಮಲ್ಲಾಪುರ್ ಅಂತ ನಾನು ಓದಿದ್ದು, ನಮ್ಮ ಪ್ರಿನ್ಸಿಪಾಲ್ ಅವರು, ನಮ್ಮ ಗುರುಗಳು, ನಾವು ಹೊರಗೆ ನಿಂತಿದ್ದಲ್ಲಿ ಇಲ್ಲಾಗ ನಿಂತೀವೋ ಬಾ ಅಂತ ನನ್ನನ್ನು ಒಳಗೆ ಕರ್ಕೊಂಡು, ನನ್ನ ಸ್ವಾಮಿ ಅಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿತ್ತು ಆದ್ರೂ ಒಳಗೆ ಕರ್ಕೊಂಡವ್ರು. ಒಳಗೆ ಕರ್ಕೊಂಡು ಕೂಡಿಸಿದ್ರು, ಎಲ್ಲಾದ್ರು ಭಾಷಣ ನಡೀತು. ಲಾಸ್ಟಿಗೆ ಮಲ್ಲಾಪುರ ಅವರು ಭಾಷಣ ಇತ್ತು. ನೀವು ಸ್ವಾಮಿಗಳು ಲಿಂಗಾಯತರನ್ನು ಬಿಟ್ಟು ಬೇರೆ ಹೋಗ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೀರಿ ನೀವೆಲ್ಲ, ಇದಕ್ಕಿಂತ ದೊಡ್ಡತನ ಭೂಮಿ ಮೇಲೆ ಇನ್ನೊಂದು ಇಲ್ಲಪ್ಪ. ಅವ್ರು ಪಾದ ತೊಳೆದು ನಿಮ್ಮ ಪಾದೋದಕವನ್ನು ನಾಲಿಗೆ ಮೇಲೆ ಹಾಕಿದ್ರು, ಮನೆ ತುಂಬಾ ಸಿಡಿಸಿದ್ರು, ಇನ್ನೊಬ್ಬರ ಮೇಲೆ ಹಾಕಿದ್ರು. ಇದಕ್ಕಿಂತ ದೊಡ್ಡ ಸ್ಥಾನ ನಿಮ್ಗೆ ಯಾವ್ದಾದ್ರು ಇದು ಕೊಡೋದಿದ್ರ, ಸಮಾಜ ಕೊಡೋದಿದ್ರೆ ನೀವು ಹೋಗ್ರಿ ಅಥವಾ ನಿಮ್ದೇ ಮಾಡ್ಕೊಡ್ರಿ. ನೀವ್ ಯಾರಿಗೆ ಕೊಡ್ತೀರಾ ಆ ಸ್ಥಾನ ಹೇಳ್ರಿ ನೋಡೋಣ ಅಂತ. ಸೊ ಹಂಗ ನಾವು ಹೊಡ್ಕೊಂಡು ಬೇರೆ ಬೇರೆಯಾಗಿ ಇನ್ನೊಂದಕ್ಕೆ ಹೋದ್ರ ನಮ್ಗೆ ಅಧೋಗತಿನೇ. ಇಲ್ಲಿ ಉನ್ನತಿ ಅಂತೂ ಕಾಣ್ಲಿಕ್ಕಿಲ್ಲ. ಇದ್ದದ್ದನ್ನ ಕೂಡಿಸ್ಕೊಂಡು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಈಗ ನಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯಕ್ಕೆ ನಾನು ನಿಮ್ ಜೊತೆಗಿದ್ದೀನಿ ಅಂತ ಹೇಳಿ ನಿನ್ನೆ ಅರವಿಂದ್ ನಾಗೇಗೌಡರು ಒಂದು ಮಾತು ಫೋನ್ ಮಾಡಿದ್ರು ನನಗೆ. ನಮ್ಮ ತಲೆಗೆ ಏನಂತಂದ್ರೆ ಬಸವ ಅಂತಂದ್ರೆ ಲಿಂಗಾಯತರು ಒಂದೇ ಸಂಬಂಧ ಅಂತೇಳಿ ನನ್ನ ತಲೆಗಿತ್ತು. ಅವರು ಅದನ್ನು ಹೋಗಲಾಡಿಸಿದ್ರು ನಿನ್ನೆ. ಇದು ಎಲ್ಲಾ ಸಮಾಜದವರು ಇದರಲ್ಲಿ ಪಾಲ್ಗೊಳ್ಬೇಕು, ಇದು ಬರೀ ಒಂದೇ ಸಮಾಜ ಅಲ್ಲ, ನಿಮ್ ತಲೆಯಾಗಿದ್ದು ಮೊದಲು ತೆಗೀರಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರು ಹೇಳಿದ ಮೇಲೆ ನನಗೆ ಇದ್ರ ಬಗ್ಗೆ ಗೊತ್ತಾಯ್ತು. ಯಾಕಂದ್ರೆ ನಾನು ಇಲ್ಲಿವರೆಗೆ ನಾನು ಬಸವ ಸಂಸ್ಕೃತಿ ಲಿಂಗಾಯತಕ್ಕೆ ಸಂಬಂಧಪಟ್ಟಿದ್ದು, ಬೇರೆ ಯಾವ ಜಾಸ್ತಿ ಸಂಬಂಧ ಇಲ್ಲ, ನಾವ್ಯಾಕೆ ಇದರಲ್ಲಿ ಪಾಲ್ಗೊಳ್ಬೇಕೆಂಬುದೇ ಹೋಯ್ತು. ಆದ್ರೆ ಅವ್ರು ಹೇಳಿದ ಮೇಲೆ ನಾವು ಇದರಲ್ಲಿ ಪಾಲ್ಗೊಳ್ಳೋಣ, ಇದರಲ್ಲಿ ನಾವು ಆ ಒಂದು ಅಭ್ಯರ್ಥಿಯಾಗಿ ನಮ್ಮ ಒಂದು ಸಹಕಾರ ಕೊಡೋಣ ಅಂತ ಹೇಳಿ ಒಂದು ಉದ್ದೇಶದಿಂದ ನಾನು ಇವತ್ತು ಅವ್ರು ಹೇಳಿದಕ್ಕ ಒಂದೇ ಮಾತಿಗೆ ಬಂದಿನ ಅಂತ ಹೇಳೋದು ತಪ್ಪಾಗಿಲ್ಲ. ಬಸವನ ಬಗ್ಗೆ ಹೇಳ್ಬೇಕಂದ್ರೆ ನಾ ಇಲ್ಲಿವರೆಗೆ ಸವಿಸ್ತಾರವಾಗಿ ಎಲ್ಲರೂ ಮಾತಾಡಿದ್ರು. ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡ್ತಕ್ಕಂಥ ಅವಸರ ಇಲ್ಲ. ಅವರು ಎಲ್ಲ ಸಮಸ್ತ ಕುಲದೇವರುಗಳಿಗೆ ಅವರು ಅಧೀನರಾದಂತ ಒಂದು ವ್ಯಕ್ತಿ. ಅಂತ ಒಬ್ಬ ವ್ಯಕ್ತಿಯ ಅಭಿಯಾನಕ್ಕೆ ನಾವೆಲ್ಲರೂ ಒಂದುಗೂಡಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ.